ಹಾಯ್ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಬನ್ನಿ ಇವತ್ತು ಗುಜರಾತಿ ಸ್ಟೈಲಲ್ಲಿ ನಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ತುಂಬಾನೇ ರುಚಿಯಾಗಿರುತ್ತೆ. ಅಷ್ಟೇ ಅಲ್ಲ ಈಸಿ ಕೂಡ ಮಾಡ್ಕೊಳ್ಳೋದು. ನೋಡಿ ಮೊದಲಿಗೆ ನಲ್ಲಿಕಾಯಿನ ಹಬೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಹಾಗಾಗಿ ಒಂದು ಪಾತ್ರೆಗೆ ನೀರು ಹಾಕಿ ನೋಡಿ ಈ ರೀತಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟು ನೀಟಾಗಿ ತೊಳೆದು ಒರೆಸಿರುವಂಥ ನಲ್ಲಿಕಾಯಿನ ಹಾಕ್ಕೊಂಡು ಇದನ್ನ ಒಂದು 10 ನಿಮಿಷ ಇಲ್ಲ 15 ನಿಮಿಷ ಹಬೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಈಗ ಚೆನ್ನಾಗಿ ನಲ್ಲಿಕಾಯಿ ಬೆಂದಿದೆ. ಇದನ್ನ ನೀಟಾಗಿ ಬಿಡಿಸಿಟ್ಕೊಂಡ್ಬಿಡೋಣ. ನಾರ್ಮಲ್ ಆಗಿ ಒಂದು ನಲ್ಲಿಕಾಯಿನ 6 ಭಾಗ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿರುತ್ತೆ ಪೀಸಸ್. ನೋಡಿ ಎಲ್ಲೂ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಕಾಂಬಿನೇಷನ್ ಆಗಿ ಬುಲೆಟ್ ಮೆಣಸಿನ್ಕಾಯಿ ಅಂತ ಹೇಳ್ತಾರೆ. ಇದೊಂಥರ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಅಷ್ಟೇನು ಖಾರ ಇರಲ್ಲ, ಬಟ್ ಇದು ಟೇಸ್ಟ್ ಮತ್ತೆ ಒಳ್ಳೆ ಘಮ ಬರುತ್ತೆ ಇದು ಮೆಣಸಿನ್ಕಾಯಿ. ಇದನ್ನ ಉಪ್ಪಿನಕಾಯಿಗೆ ಯೂಸ್ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಅನ್ನ ಕೊಡುತ್ತೆ. ಹಾಗಾಗಿ ಈ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಇದರಲ್ಲಿ ಒಂದು ಮೆಣಸಿನ್ಕಾಯಿನ ಚೆನ್ನಾಗಿ ಜಜ್ಜಿಬಿಟ್ಟು ಒಂದು ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಕಿದೆಲ್ಲ ನೀಟಾಗಿ ಸಣ್ಣ ಸಣ್ಣದಾಗಿ ಹಚ್ಚಿಬಿಟ್ಟು ಹಾಕೊಳ್ಳೋಣ. ಜಜ್ಜಿ ಹಾಕೊಳ್ಳೋದ್ರಿಂದ ಅದ್ರ ಫ್ಲೇವರ್ ಅನ್ನೋದು ಚೆನ್ನಾಗಿ ಉಪ್ಪಿನಕಾಯಿಗೆ ಹಿಡಿಯುತ್ತೆ. ಹಾಗಾಗಿ ನೀಟಾಗಿ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲಾ ಮೆಣಸಿನ್ಕಾಯಿನೂ ಇದೇ ರೀತಿ ಜಜ್ಜಿಬಿಟ್ಟು ಹಾಕ್ಕೋಬಹುದು. ಬಟ್ ನಾನು ಒಂದು ಮೆಣಸಿನ್ಕಾಯಿ ಮಾತ್ರ ಚೆನ್ನಾಗಿ ಫ್ಲೇವರ್ಗೋಸ್ಕರ ಈ ರೀತಿ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಕಿದ ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ರೌಂಡ್ ರೌಂಡಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬಾ ಖಾರ ಇರಲ್ಲ. ನಾರ್ಮಲ್ ಖಾರ ಇರುತ್ತೆ. ಹಾಗೆ ಅದು ಒಂದು ಒಳ್ಳೆ ಘಮ ಬರುತ್ತೆ ಈ ಮೆಣಸಿನ್ಕಾಯಿದು. ಅದು ಟೇಸ್ಟ್ ಕೊಡುತ್ತೆ ಉಪ್ಪಿನಕಾಯಿಗೆ. ಹಾಗಾಗಿ ಇದನ್ನ ಹಾಕ್ಕೋಬೇಕಾಗತ್ತೆ. ನಿಮ್ಗೆ ಈ ಮೆಣಸಿನ್ಕಾಯಿ ಸಿಗ್ಲಿಲ್ಲ ಅಂದ್ರೆ ನಾರ್ಮಲ್ ಹಸಿಮೆಣಸಿನ್ಕಾಯಿ ಸಹ ಹಾಕ್ಕೋಬಹುದು. ಅದನ್ನು ಉದ್ದುದ್ದಕ್ಕೆ ಹಚ್ಚಿಬಿಟ್ಟು ಹಾಕ್ಕೋಬೇಕಾಗತ್ತೆ. ಈ ಉಪ್ಪಿನಕಾಯಿಗೆ ಒಂದು ಪೌಡರ್‌ನ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ 1 ಸ್ಪೂನ್ ಆಗೋಷ್ಟು ಸಾಸಿವೆ, 1 ಸ್ಪೂನ್ ಆಗೋಷ್ಟು ಸೋಂಪು, 1 ಸ್ಪೂನ್ ಆಗೋಷ್ಟು ಜೀರಿಗೆ, 1 ಸ್ಪೂನ್ ಆಗೋಷ್ಟು ಧನಿಯಾ, ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಂತ್ಯ. ಇಷ್ಟನ್ನು ಲೋ ಫ್ಲೇಮಲ್ಲಿ ನಿಧಾನವಾಗಿ ಒಳ್ಳೆ ಘಮ ಬರೋವರೆಗೂ ಹುರ್ಕೊಂಡು ನಂತರ ಇದನ್ನ ಪೌಡರ್ ಮಾಡ್ಕೋಬೇಕು. ಇದನ್ನ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಆಗ್ಲೇ ಇದು ಒಳ್ಳೆ ಟೇಸ್ಟ್ ಅನ್ನ ಕೊಡುತ್ತೆ. ಇದೆಲ್ಲ ತಣ್ಣಗಾದ ನಂತರ ಇದನ್ನ ಪೌಡರ್ ಮಾಡಿ ತೆಗೆದಿಟ್ಕೊಳ್ಳೋಣ. ಈಗ ನೋಡಿ ಎಲ್ಲವೂ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆನ ಬಿಸಿ ಮಾಡ್ಲಿಕ್ಕೆ ಇಡೋಣ. ಇಲ್ಲೊಂದು 4 ರಿಂದ 5 ಸ್ಪೂನ್ ಆಗೋಷ್ಟು ಎಣ್ಣೆನ ತಗೊಂಡಿದ್ದೀನಿ. ಉಪ್ಪಿನಕಾಯಿ ಅಂದ್ರೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಹಾಗೆ ಒಂದು ಬೌಲ್ಗೆ ನಾವು ಹಚ್ಚಿಟ್ಕೊಂಡಿರೋಂಥ ನಲ್ಲಿಕಾಯಿ, ಹಾಗೆ ಮೆಣಸಿನ್ಕಾಯಿ ಇತ್ತಲ್ಲ ಬುಲೆಟ್ ಮೆಣಸಿನ್ಕಾಯಿ, ಅದನ್ನು ಸಹ ಹಾಕ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈ ಮೆಣಸಿನ್ಕಾಯಿ ಸ್ವಲ್ಪ ನೆಂದಾದ್ಮೇಲೆ ಊರಾದ್ಮೇಲೆ ನಲ್ಲಿ ಉಪ್ಪಿನಕಾಯಿಲಿ ಅನ್ನ ಜೊತೆ ತಿನ್ನುವಾಗ ತುಂಬಾನೇ ಟೇಸ್ಟ್ ಕೊಡುತ್ತೆ ಇದು. ಕಂಪಲ್ಸರಿ ಸಿಕ್ಕಿದ್ರೆ ತಗೊಳ್ಳಿ. ಇಲ್ಲಾಂದ್ರೆ ನಾರ್ಮಲ್ ಮೆಣಸಿನ್ಕಾಯಿನ ನೀವು ಉದ್ದುದ್ದ ಸೀಳ್ಬಿಟ್ಟು ಹಾಕ್ಕೋಬಹುದು. ಈ ರೀತಿ ಎಲ್ಲವೂ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ನಂತರ ಒಂದು ನಿಂಬೆ ಹಣ್ಣನ್ನ ಇದಕ್ಕೆ ಹಾಕೊಳ್ಳೋಣ. ನಿಂಬೆಹಣ್ಣು ರಸ ಹಾಕೋದ್ರಿಂದ ಉಪ್ಪಿನಕಾಯಿಗೆ ಟೇಸ್ಟ್ ಅನ್ನೋದು ಇನ್ನೂ ಚೆನ್ನಾಗಿರುತ್ತೆ. ಒಂದು ನಿಂಬೆಹಣ್ಣು ಆದ್ರೆ ಸಾಕಾಗುತ್ತೆ. ನಾನು ತಗೊಂಡಿರೋ ಈ ಕ್ವಾಂಟಿಟಿಗೆ ಒಂದು ನಿಂಬೆಹಣ್ಣು ಕರೆಕ್ಟ್ ಆಗಿರುತ್ತೆ. ಹಾಗೇನೆ ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಪುಡಿ, ಆ ಪುಡಿನ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ನಾವು ಹುರಿದಿರೋಂಥ ಎಲ್ಲ ಪುಡಿನೂ ಬೇಕಾಗಲ್ಲ. ನೋಡ್ಕೊಂಡು ನೀವು ಹಾಕ್ಕೋಬಹುದು. ಹಾಗೆ ಒಂದು ಸ್ವಲ್ಪ ಅರಿಶಿನ, ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡಿರೋಂಥ ಶುಂಠಿ, ಬೇಕಂದ್ರೆ ನೀವು ಇದಕ್ಕೆ ಬೆಳ್ಳುಳ್ಳಿನೂ ಸಹ ಹಾಕ್ಕೋಬಹುದು. ಹಾಗೆ ಹಿಂಗು ಸ್ವಲ್ಪ ಹೆಚ್ಚಿಗೆ ಹಾಕೋಬೇಕಾಗತ್ತೆ. ಹಾಗೆ ಅಚ್ಚ ಖಾರದ ಪುಡಿ, ಖಾರಕ್ಕೆ ನಿಮ್ಗೆ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಅಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ನಾರ್ಮಲ್ ಪೌಡರ್ನ ಯೂಸ್ ಮಾಡ್ಕೋಬಹುದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದ್ಸಲ ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತುಂಬಾ ಸಿಂಪಲ್ ಆಗಿರುತ್ತೆ ಉಪ್ಪಿನಕಾಯಿ, ಬಟ್ ತುಂಬಾನೇ ಟೇಸ್ಟ್ ಇರುತ್ತೆ. ಇದು ರೊಟ್ಟಿ ಜೊತೆಗೆ ತಿನ್ಬೋದು, ಚಪಾತಿ ಜೊತೆಗೆ ತಿನ್ಬೋದು, ಅನ್ನದ ಜೊತೆಗೆ ತಿನ್ಬೋದು. ಎಲ್ಲದಕ್ಕೂ ಇದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಒಳ್ಳೆ ಟೇಸ್ಟನ್ನ ಕೊಡುತ್ತೆ. ನೋಡಿ ಎಣ್ಣೆ ಕಾದಿದೆ. ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಸಿಡಿದ ನಂತರ ಬೇಕಂದ್ರೆ ನೀವು ಕರಿಬೇವು ಸಹ ಹಾಕ್ಕೋಬಹುದು. ನಾನೇನು ಹಾಕ್ತಾ ಇಲ್ಲ. ಈ ಬಿಸಿ ಬಿಸಿ ಎಣ್ಣೆನ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಆ ಉಪ್ಪಿನಕಾಯಿಗೆ ಹಾಕೊಳ್ಳೋಣ. ನೀವು ಈ ರೀತಿ ಮಾಡ್ಕೊಳ್ಳೋವಾಗ ಆದಷ್ಟು ಗಾಜಿನ ಬೌಲ್ ಆಗಲಿ ಸ್ಟೀಲ್ ಬೌಲ್ ಆಗಲಿ ತಗೊಳ್ಳಿ. ಈ ರೀತಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಬೇಕಂದ್ರೆ ಈಗ ನೀವು ಟೇಸ್ಟ್ ನೋಡ್ಕೋಬಹುದು. ಉಪ್ಪು ಖಾರ ಕರೆಕ್ಟ್ ಆಗಿದೆಯಾ ಅಂತ ನೋಡಿಕೊಂಡು ನೀವು ಮತ್ತೆ ಬೇಕಾದ್ರೆ ನೀವು ಸಾಕಾಗ್ಲಿಲ್ಲ ಅಂದರೆ ಹಾಕ್ಕೋಬಹುದು. ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಾಯ್ದಿರೋ ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಾಯಿಸ್ಬಿಟ್ಟು ಒಂದು 5 ಸ್ಪೂನ್ ಕಾಯಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಸ್ಪೂನ್ ಆಗೋಷ್ಟು ಕಾಯಿಸ್ತಿರೋಂಥ ನಾರ್ಮಲ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಯಾವ ಎಣ್ಣೆ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಈ ರೀತಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು
1 ದಿನ ಅಥವಾ 2 ದಿನ ಹೊರಗಡೆ ಇಟ್ಟು ನಂತರ ನಾವು ಇದನ್ನ ಫ್ರಿಡ್ಜಲ್ಲಿ ಇಟ್ಕೊಂಡು ಆರಾಮ್ಸೆ ಒಂದು 3 ತಿಂಗಳು ತಿನ್ಬೋದು. ಕೆಡೋದಿಲ್ಲ. ಟೇಸ್ಟ್ ಮಾತ್ರ ತುಂಬಾನೇ ಅದ್ಭುತವಾಗಿರುತ್ತೆ. ಮರಿದೇ ಒಂದ್ಸಲ ಟ್ರೈ ಮಾಡಿ ನೋಡಿ. ಏಕೆಂದ್ರೆ ಮಸಾಲೆ ಎಲ್ಲ ಬೇರೆ ಬೇರೆ ಇರುತ್ತೆ. ನಾವು ಮಾಡೋ ಮಸಾಲಾ ಥರ ಅಲ್ಲ ಇದು. ಇದು ಗುಜರಾತಿ ಸ್ಟೈಲಲ್ಲಿ ಇರೋದ್ರಿಂದ ಇದು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಇದು ನೋಡಿ ನೆಕ್ಸ್ಟ್ ಡೇ 2 ಡೇಸ್ ಆದ್ಮೇಲೆ ಇದನ್ನ ಈ ರೀತಿ ಓಪನ್ ಮಾಡಿ ನೋಡಿದ್ರೆ ಈ ರೀತಿ ಆಯಿಲ್ ಎಲ್ಲ ಮೇಲೆ ಬಂದಿರುತ್ತೆ. ಈಗ ಪರ್ಫೆಕ್ಟ್ ಆಗಿ ಅದು ಚೆನ್ನಾಗಿ ಊರಿರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಮರಿದೇ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಮರಿದೇ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ. ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಈಗ 2 ಡೇಸ್ ಆದ್ಮೇಲೆ ನೀವು ಇದನ್ನ ಫ್ರಿಡ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಹೊರಗಡೆ ಇಟ್ಟರೂ ಇರುತ್ತೆ, ಬಟ್ ಸೇಫ್ಟಿ ಎಲ್ಲ ಹಾಗಾಗಿ ಫ್ರಿಡ್ಜಲ್ಲಿ ಇಟ್ಕೊಂಡು ನೀವು ಒಂದು 3 ತಿಂಗಳವರೆಗೂ ಯೂಸ್ ಮಾಡ್ಕೋಬಹುದು. ತುಂಬಾನೇ ರುಚಿಯಾಗಿರುತ್ತೆ. ಇದು ಉಪ್ಪಿನಕಾಯಿ ಡಿಫ್ರೆಂಟ್ ಆಗಿರುತ್ತೆ. ಗುಜರಾತಿ ಸ್ಟೈಲಲ್ಲಿ ಮಾಡೋದ್ರಿಂದ ಅದ್ರ ಟೇಸ್ಟೇ ಬೇರೆ. ತುಂಬ ರುಚಿಯಾಗಿರುತ್ತೆ. ನೋಡಿ ಎಲ್ಲ ಕರೆಕ್ಟ್ ಆಗಿದೆ. ಎಣ್ಣೆಯಿಂದ ಹಿಡಿದು ಪ್ರತಿಯೊಂದು ಕರೆಕ್ಟ್ ಆಗಿದೆ. ಮೆಣಸಿನ್ಕಾಯಿ ನೋಡಿ ಎಷ್ಟು ಊರು ಇದೆ, ಎಷ್ಟು ಮಾಗಿದೆ ಅಂತ ಗೊತ್ತೇ ಆಗಲ್ಲ ಮೆಣಸಿನ್ಕಾಯಿ. ಅನ್ನದ ಜೊತೆ ತಿನ್ನುವಾಗ ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.